ಇನ್ನು ಮುಂದುವರೆದು ಕಂದಾಯ ಗ್ರಾಮಗಳನ್ನು ಗುರುತಿಸ್ತಕ್ಕಂಥದ್ರಲ್ಲೂ ಕೂಡ ಈ ಫೆಬ್ರವರಿ ಇಂದ ಲಾಸ್ಟು ನಾವು ಒಂದು ತಿಂಗಳಲ್ಲೇ ತಗೊಂಡ್ರೆ ಸುಮಾರು 3,400ದಷ್ಟು ಹೊಸದಾಗಿ ಕಂದಾಯ ಗ್ರಾಮಗಳನ್ನ ಈಗ ಗುರುತಿಸಿದ್ದಾರೆ. 3,800 ಇದು ಕಳೆದ ಒಂದು ತಿಂಗಳಲ್ಲಿ ಹೊಸದಾಗಿ ಗುರುತಿಸಿರ್ತಕ್ಕಂಥದ್ದು ಈ ಹಿಂದೆ ಆಗಿರೋದನ್ನ ಬಿಟ್ಟು. ಸೊ ಅದು ಕೂಡ ಕೆಲವು ಜಿಲ್ಲೆಗಳಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿ ಗುರುತಿಸಿದ್ದಾರೆ. ಎಲ್ಲೆಲ್ಲಿ ಅವಕಾಶ ಇದೆ ಅದನ್ನೇ ಹೋಲಿಕೆ ಮಾಡಿದರೆ ಅವರ ಅಕ್ಕಪಕ್ಕ ಇರ್ತಕ್ಕಂಥ ಜಿಲ್ಲೆಗಳು ಬೇರೆ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿದರೆ ಅಲ್ಲಿ 0 ಇದೆ ನಂಬರು. ಇಲ್ಲೇ ನೋಡಿ, ಈಗ ಕೋಲಾರ KGF ಅಲ್ಲಿ 0, ಕಾಗವಾಡ 0, ಹುನಗುಂದ 0, ನರಗುಂದ 0. ಅದೇನೇ ನೀವು ಬೇರೆ ಕಡೆ ಈಗ ಕೋಲಾರ ಪಕ್ಕದಲ್ಲಿ ಚಿಕ್ಕಬಳ್ಳಾಪುರ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 1,200 ಅಷ್ಟು ಹೊಸದಾಗಿ ಗುರುತಿಸಿರೋದು. ಸೊ ಹಾಸನದಲ್ಲಿ ಒಂದು 600ರಷ್ಟು ಹೊಸದಾಗಿ ಗುರುತಿಸಿದ್ದಾರೆ. ಸೊ ಈ ರೀತಿ ಕೆಲವು ಚಿಕ್ಕಬಳ್ಳಾಪುರ 1,400 ಗುರುತಿಸಿದ್ದಾರೆ. ಅದೇ ನಾವು ಕಲಬುರಗಿ 0, ಧಾರವಾಡ ಸ್ವಲ್ಪ ಎಕ್ಸಾಸ್ಟ್ ಮಾಡಿದ್ದಾರೆ. ಚಾಮರಾಜನಗರ 0 ಹೇಗೆ ಸಾಧ್ಯ? ಆ್ಯಂಡ್ ಕೋಲಾರ 0. ಈ ಥರ ಇದು ಯಾವ ಥರ ನಾವು ನೋಡಿ, ಈಗ ಚಿಕ್ಕಬಳ್ಳಾಪುರ 1,402, ಕೋಲಾರ 0, 11, ಮಾಲೂರಿಂದ 11 ಬಂದಿದೆ. ಬಿಟ್ಟರೆ ಇನ್ನೆಲ್ಲ 0 ಇದೆ. ಇದು ಕಾಮನ್ ಸೆನ್ಸ್ ಪ್ರಕಾರ ನೋಡಿದ್ರೂ ಕೂಡ ಹೇಗೆ ಸಾಧ್ಯ? ಸೊ ಈ ರೀತಿಯಾಗಿ ಇರುವಂತಹದ್ದು. ಆದರೂ ಕೂಡ ನಾವು ಕೆಲವು ತಹಶೀಲ್ದಾರ್ಸು ತುಂಬ ಎಫರ್ಟ್ ಹಾಕಿ ಹೊಸದಾಗಿ ಈಗ 3,800 ಗುರುತಿಸಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲೂ ಸೇರಿ ಚಿಕ್ಕಬಳ್ಳಾಪುರ, ಹಾಸನ ಇವರೆಲ್ಲ ಸೇರಿದರೆ, ಇವನ್ನು ತುಮಕೂರಲ್ಲಿ ಈಗಾಗಲೇ ಸುಮಾರು ಗುರುತಿಸಿದ್ರು ಕೂಡ ಮತ್ತೆ 238 ಈಗ ಗುರುತಿಸಿದ್ದಾರೆ. ಸೊ ಇವುಗಳೆಲ್ಲ ಮಾರ್ಚ್ 16ನೇ ತಾರೀಕು ಒಳಗಡೆ ಬಹುಶಃ ಬರುತ್ತೆ. ಇನ್ನೂ ಉಳಿದಿರೋ 2-3 ದಿನದಲ್ಲಿ ಇವೆಲ್ಲ ಆದರೆ ಒಂದು 4,000 ಅಷ್ಟು ಹೊಸದಾಗಿ ನಾವು ಗುರುತಿಸ್ತಾ ಇದ್ದೇವೆ. ಇಲ್ಲಿವರೆಗೂ ಆಗಿರುವಂತಹ ಸುಮಾರು 6,500 ಬಿಟ್ಟು 6,500 ಬಿಟ್ಟು ಇನ್ನೂ 4,000 ಅಂದರೆ ಕರ್ನಾಟಕದಲ್ಲಿ ಇತಿಹಾಸದಲ್ಲಿ 30,000 ಕಂದಾಯ ಗ್ರಾಮಗಳು ಇತಿಹಾಸದಲ್ಲಿ ಬಂದಿದ್ದಾವೆ. ಆದರೆ ಈ ಒಂದು ಅಭಿಯಾನದ ಅಡಿಯಲ್ಲಿ ಹೋದ ಸರ್ಕಾರದ ಅವಧಿಯಲ್ಲಿ 1,557 ಹೊಸ ಗ್ರಾಮಗಳನ್ನು ಅವರು ಘೋಷಣೆ ಹೊರಡಿಸಿದ್ರು. ಅದನ್ನು ಸೇರಿದರೆ 10,000 ಗ್ರಾಮಗಳು ಕಂದಾಯ ಗ್ರಾಮಗಳು ಅಥವಾ ಉಪಗ್ರಾಮಗಳು ಈಗ ದಾಖಲೆಗೆ ಸೇರ್ಪಡೆ ಆಗ್ತಾ ಇದ್ದಾವೆ. ಇವು ಇಷ್ಟು ದಿನ ದಾಖಲೆ ರಹಿತವಾಗಿದ್ದಂತಹ ವಸತಿ ಪ್ರದೇಶಗಳು ಅಂತ ಹೇಳಿದ್ರೆ ಒಂದು ಐತಿಹಾಸಿಕ ಸಾಧನೆ ಮತ್ತು ಆ ಜನಗಳಿಗೆ ಶಾಶ್ವತ ಪರಿಹಾರ ಅಂತಾನೂ ಕೂಡ ಹೇಳ್ಬೋದು. ಬದುಕಿಗೆ ಒಂದು ಕಾಯಕಲ್ಪವನ್ನು, ಬದುಕಿಗೆ ಒಂದು ಭದ್ರತೆಯನ್ನು, ಗ್ಯಾರಂಟಿಯನ್ನು ಕೊಡ್ತಕ್ಕಂಥ ಒಂದು ಒಳ್ಳೆ ಕೆಲಸ ಆಗಿದೆ. ನಾವು ತಮ್ಮಲ್ಲಿ ಕೆಲವರಂತೂ ಭಾಳ ಎಫರ್ಟ್ ತಗೊಂಡು ಭಾಳ ಪರಿಶ್ರಮ ಪಟ್ಟು ಕೆಲಸ ಮಾಡಿದ್ದೀರಾ. ತಮ್ಮ ಪರಿಶ್ರಮಕ್ಕೆ ಧನ್ಯವಾದನೂ ಹೇಳ್ತೇನೆ, ಅಭಿನಂದನೆಯನ್ನು ಕೂಡ ಹೇಳ್ತೇನೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.